ರಾಮ ಮಂದಿರದಲ್ಲಿ ಆದಂತಹ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಎಸ್ಐಟಿಗೆ ವಹಿಸಲಾಗಿತ್ತು. ಇದೀಗ ಎಸ್ಐಟಿ ತನಿಖೆಯನ್ನ ತೀವ್ರಗೊಳಿಸಿದೆ. ದೇಗುಲದಲ್ಲಿ ಭದ್ರತಾ ವೈಫಲ್ಯ ಆಗಿತ್ತು. 70 ಗಂಟೆಗಳ ಬಗ್ಗೆ ವರದಿಯನ್ನ ಕೂಡ ತೆಗೆದುಕೊಂಡಿರುವಂತದ್ದು. ದೇಗುಲದಲ್ಲಿ ಭದ್ರತಾ ವೈಫಲ್ಯ 70 ಘಟನೆಗಳ ಬಗ್ಗೆ ವರದಿಯನ್ನ ತೆಗೆದುಕೊಂಡಿದೆ. ದೇಗುಲದಲ್ಲಿನ 70 ಅನುಮಾನಾಸ್ಪದ ಘಟನೆಗಳ ಬಗ್ಗೆ ವರದಿಯನ್ನ ತೆಗೆದುಕೊಳ್ಳಲಾಗಿದೆ. ಆಗಸ್ಟ್ 26ರಿಂದ ಜೂನ್ 5ರವರೆಗಿನ ಸಿಸಿಟಿವಿ ಫುಟೇಜ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ದೇಣಿಗೆ ಎಣಿಕೆ ವೇಳೆ ಹಣ ಬಚ್ಚಿಟ್ಟಿದ್ದರ ಬಗ್ಗೆಯೂ ಕೂಡ ವರದಿಯನ್ನ ಮಾಡಲಾಗಿದೆಯಾ? ಹಾಗಿದ್ರೆ ತನಿಖಾಧಿಕಾರಿಗಳಿಂದ ತನಿಖೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ 78.9 ಲಕ್ಷ ಹಣದ ಜಪ್ತಿ, ಅದಿಲ್ಲದೆ ಬಾತ್ರೂಮ್ನಲ್ಲಿಟ್ಟಿದ್ದಂತಹ 2.25 ಲಕ್ಷವೂ ಸಹ ವಶಕ್ಕೆ ಪಡೆದುಕೊಳ್ಳಲಾಗಿರುವಂತದ್ದು. ಯೂಶಲಿ ಇವರೆಲ್ಲರೂ ಕೂಡ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ದೇಣಿಗೆ ಕಳ್ಳತನವನ್ನ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತಂತೂ. ಎಸ್ಐಟಿಗೆ ಯಾವಾಗ ಈ ಒಂದು ವಿಚಾರಣೆ ಹೋಯಿತು, ತನಿಖೆ ಹೋಯಿತು, ಆ ಸಂದರ್ಭದಿಂದಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅದಲ್ಲದೆ ಕುಂಭಮೇಳ ಆದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನದಾಗಿ ಅಲ್ಲಿಗೆ ಹೋಗಿದ್ರು, ಜನ ಜಾಸ್ತಿ ಇದ್ರು. ಆ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಕಳ್ಳತನಗಳನ್ನ ಮಾಡ್ತಿದ್ದಂತ ಈ ಗ್ಯಾಂಗ್ ತದನಂತರ ಕುಂಭಮೇಳದಲ್ಲಿ ದೇಣಿಗೆ ಹಣ ಹರಿದು ಬರುತ್ತೆ, ಜಾಸ್ತಿ ಆಗತ್ತೆ. ಹಾಗಾಗಿ ದೊಡ್ಡ ಕಳ್ಳತನಕ್ಕೆ ಪ್ಲಾನ್ ಅನ್ನ ಮಾಡಿದ್ದಂಥದ್ದು. ಬಗೆದಷ್ಟು ಬಯಲಾಗ್ತಾ ಇದೆ ಲೂಟಿಕೋರರ ಪ್ಲಾನ್. ಆರಂಭದಲ್ಲಿ 1-2 ನೋಟು ಕದಿಯುತ್ತಿದ್ದ ತಂಡ ಕ್ರಮೇಣ ತಲಾ 10 ನೋಟುಗಳ ಬಂಡಲ್ ನ ಜೇಬಿಗೆ ತೆಗೆದುಕೊಳ್ತಾ. ಹಾಗಾದ್ರೆ 2005ರ ಮಾರ್ಚ್ ನಲ್ಲಿ ಕೆಲಸಕ್ಕೆ ಸೇರಿದ 8 ಮಂದಿ, ಇವರೆಲ್ಲರೂ ಕೂಡ 8 ಆರೋಪಿಗಳಲ್ಲಿ 7 ಆರೋಪಿಗಳಿಂದ ಆಸ್ತಿಯನ್ನ ಖರೀದಿ ಮಾಡಲಾಗಿದೆ. ಕದ್ದ ಹಣದಲ್ಲಿ ಆಸ್ತಿ ಖರೀದಿಸಿದ್ದಂತಹ ಆರೋಪಿಗಳು ಕೆಲವರಿಂದ ಅಯೋಧ್ಯೆಯಿಂದ ಹೊರಗೆ ಆಸ್ತಿಯನ್ನ ಕೂಡ ಕಳವು ಮಾಡಿರುವಂತದ್ದು. ತಂದೆ ಹೆಸರಿನಲ್ಲಿ ಆಸ್ತಿಯನ್ನ ಖರೀದಿಸಿರುವ ಮತ್ತೊಬ್ಬ. ಹೀಗೆ ದೇಣಿಗೆ ಹಣವನ್ನ ಕದ್ದಂತ ಇವರೆಲ್ಲರೂ ಕೂಡ ಆಸ್ತಿ ಖರೀದಿಯನ್ನ ಮಾಡಿದ್ದಂಥದ್ದು. ಕೇವಲ ಇವರ ಹೆಸರಲ್ಲಿ ಅಷ್ಟೇ ಆಸ್ತಿಗಳನ್ನ ಮಾಡ್ಕೊಂಡಿರ್ಲಿಲ್ಲ, ಅದನ್ನ ಹೊರತುಪಡಿಸಿ ಇವರ ಅಪ್ಪ ಅಮ್ಮನ ಹೆಸರಿನಲ್ಲೂ ಕೂಡ ಆಸ್ತಿಗಳನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಚಿಕ್ಕ ಪುಟ್ಟ ಕಳ್ಳತನಗಳನ್ನ ಮಾಡ್ತಿದ್ದಂಥವ್ರು 2005 ಆ ಒಂದು ಸಂದರ್ಭದಲ್ಲಿ ಮಾರ್ಚ್ ನಲ್ಲಿ ಈ 8 ಆರೋಪಿಗಳು ಕೂಡ ಕೆಲಸಕ್ಕೆ ಅಂತ ಸೇರ್ಕೊಳ್ತಾರೆ. ಅದರಲ್ಲಿ 7 ಆರೋಪಿಗಳು ಏನ್ ಇವ್ರು ಕದೀತಾ ಇದ್ರಲ್ಲ ದುಡ್ಡು, ಆ ದುಡ್ಡಲ್ಲಿ ಆಸ್ತಿಯನ್ನ ಖರೀದಿ ಮಾಡ್ತಾ ಇದ್ರಂತೆ. ಕಳವಾಗಿದೆ ಅಂತ ಹೇಳಲಾಗಿದ್ದ ರಾಮಚರಿತ ಮಾನಸ ಪತ್ತೆಯಾಗಿದೆ. ರಾಮಚರಿತ ಮಾನಸ ಸೇರಿದಂತೆ ಕಾಣಿಕೆ ಪ್ರದರ್ಶನ, ನಾಪತ್ತೆ ಎಂಬ ದೂರು, ಆತಂಕದ ಬೆನ್ನಲ್ಲೇ ಟ್ರಸ್ಟ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಕಾಣಿಕೆ ಭದ್ರವಾಗಿದೆ ಅಂತ ರಾಮ ಮಂದಿರ ಟ್ರಸ್ಟ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇದೀಗ ಸ್ವರ್ಣಲೇಪಿತ ರಾಮಚರಿತ ಮಾಸನ ಟ್ರಸ್ಟ್ ಇದೀಗ ಅದನ್ನ ಪ್ರದರ್ಶನ ಮಾಡಿರುವಂತದ್ದು. ಸ್ವರ್ಣಲೇಪಿತ ಪುಸ್ತಕ ಚಿನ್ನಾಭರಣಗಳ ಪ್ರದರ್ಶನವನ್ನ ಮಾಡಿದೆ. ದೇಣಿಗೆ ಬಗ್ಗೆ ಲೆಕ್ಕ ನೀಡಿದ ರಾಮ ಮಂದಿರ ಟ್ರಸ್ಟ್ ಇದೀಗ ಅದೆಲ್ಲದರ ಕುರಿತಾಗೂ ಕೂಡ ಲೆಕ್ಕವನ್ನ ಕೂಡ ಕೊಟ್ಟಿರುವಂತದ್ದು. ರಾಮಚರಿತ ಮಾನಸ ಸೇರಿದಂತೆ ಕಾಣಿಕೆಯನ್ನ ಪ್ರದರ್ಶನ ಮಾಡಲಾಗಿದೆ. ಕದ್ದಿದ್ರು, ನಾಪತ್ತೆ ಆಗಿತ್ತು ಅಂತ ಹೇಳಲಾಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ದೂರ ಆಗಿತ್ತು ಅಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದರ ಬೆನ್ನಲ್ಲೇ ಇದೀಗ ಟ್ರಸ್ಟ್ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ನಿನ್ನೆ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಮೀಟಿಂಗ್ ಅಲ್ಲಿ ರಾಜೀನಾಮೆಯನ್ನ ಕೂಡ ಅಂಗೀಕಾರ ಮಾಡಿರುವಂತದ್ದು. ಅಂಗೀಕಾರ ಆದಂತ ಸಂದರ್ಭದಲ್ಲಿ ಹೊಸಬರನ್ನ ನೇಮಕ ಕೂಡ ಮಾಡಲಾಗಿದೆ. ಕೃಷ್ಣ ಮೋಹನ್ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ಜೊತೆಯಲ್ಲಿ 22ನೇ ತಾರೀಕು ಇನ್ನೊಂದು ಸಭೆ ಕೂಡ ಇದೆ. ಸಭೆಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ಹಂಚಿಕೊಂಡಿರುವಂತದ್ದು. ಈ ಕಡೆನಲ್ಲಿ ನೀವು ನೋಡ್ತಾ ಇರಬಹುದು, ಸ್ವರ್ಣ ಲೇಪಿತ ಆ ಒಂದು ರಾಮಚರಿತ ಮಾನಸ ಅನ್ನೋದೇನಿತ್ತು ಅದನ್ನ ಪ್ರದರ್ಶನ ಕೂಡ ಮಾಡಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಈಗ ಆಲ್ರೆಡಿ ಈ ಒಂದು ಪ್ರಕರಣ ಆಗಿ ತುಂಬಾ ದಿನಗಳೇ ಕಳೆದೋಯ್ತು. ಜೊತೆಯಲ್ಲಿ ಅದು ಕಳ್ತನ ಆಗಿದೆ, ರಾಮಚರಿತ ಮಾನಸ ಕಳ್ತನ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಅದನ್ನ ತೋರಿಸಿ ಎಲ್ರಿಗೂ ಕೂಡ ಪ್ರದರ್ಶನವನ್ನ ಮಾಡಿ ಟ್ರಸ್ಟ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗ ಈ ಒಂದು ರಾಮ ಮಂದಿರದಲ್ಲಿ ನಡೆದಿರುವಂತಹ ಒಂದು ದೇಣಿಗೆಯ ಲೂಟಿ ಏನಿದೆ, ಲೂಟಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಎಸ್ಐಟಿ ತನ್ನ ತನಿಖೆಯಲ್ಲಿ ಈಗಾಗಲೇ ಸಾಕಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ವರದಿಯನ್ನು ಸಲ್ಲಿಸಿದೆ. ಆ ವರದಿಯಲ್ಲಿ ಕೂಡ ಇರುವಂತದ್ದು ಅಲ್ಲಿ ಸ್ಪಷ್ಟವಾಗಿ
ಅಲ್ಲಿನ ಕೆಲಸದಾಳುಗಳು ಜೊತೆಗೆ ಅಲ್ಲಿನ ಎಲ್ಲ ಮ್ಯಾನೇಜ್ಮೆಂಟ್ನವರು ಏನಿದ್ರು, ಅಲ್ಲಿನ ಪದಾಧಿಕಾರಿಗಳೇನಿದ್ರು, ಅವ್ರಿಗೆ ಇದೆಲ್ಲ ಗೊತ್ತಿಲ್ಲದೆ ಹೇಗೆ ಈ ರೀತಿಯಲ್ಲಿ ಒಂದು ಸಿಸ್ಟಮೆಟಿಕ್ ಆಗಿ ನೆಟ್ವರ್ಕಿಂಗ್ ಅನ್ನ ರೂಪಿಸ್ಕೊಂಡು ಮಾಡೋದಕ್ಕೆ ಸಾಧ್ಯ ಅನ್ನುವಂತ ಒಂದು ಪ್ರಶ್ನೆನೂ ಕೂಡ ಇಟ್ಟಿದ್ದಾರೆ. ಆ ಸಂಬಂಧಪಟ್ಟಂತ ಹಲವಾರು ರೀತಿಯ ಒಂದು ಆಂಗಲ್ ಗಳಲ್ಲಿ ತನಿಖೆಯನ್ನ ಮಾಡ್ತಿರುವಂತದ್ದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಹಲವು ಆರೋಪಗಳು ಕೇಳಿ ಬರ್ತಾ ಇರೋದೇನಂತ ಹೇಳಿದ್ರೆ, ಈಗಾಗ್ಲೇನೆ ಈ ಒಂದು ವ್ಯಕ್ತಿಗಳು ಏನಿದ್ದಾರೆ ಆ ವ್ಯಕ್ತಿಗಳು ಸುಮಾರು 70ಕ್ಕೂ ಹೆಚ್ಚು ಘಟನೆಗಳನ್ನ 70ಕ್ಕೂ ಹೆಚ್ಚು ಅನುಮಾನಗಳನ್ನ ಈಗ ಉಲ್ಲೇಖ ಮಾಡಿದ್ದಾರೆ. ಈ ವ್ಯಕ್ತಿಗಳು ಕಳ್ತನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ರು, ಮೊದಲಿಗೆ ಹೇಗೆ ಶುರು ಮಾಡಿದ್ರು, ಆ ನಂತರದಲ್ಲಿ ಹೇಗೆ ಇವ್ರನ್ನೆಲ್ಲ ಕವರ್ ಅಪ್ ಆಗ್ತಾ ಇದ್ರು, ಇದೆಲ್ಲವೂ ಕೂಡ CCTV ಸಿಬ್ಬಂದಿಗೆ, ಅಲ್ಲಿ ಎಣಿಕೆ ಮಾಡುವಂತವ್ರಿಗೆ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎಲ್ಲವೂ ಕೂಡ ಹೇಗೆ ಇದಾಗ್ತಾ ಇತ್ತು ಗೊತ್ತಾಗ್ತಿತ್ತು ಅನ್ನುವಂಥದ್ದನ್ನು ಕೂಡ ಅನುಮಾನಾಸ್ಪದ ಉಲ್ಲೇಖಗಳನ್ನ ಹೇಳ್ತಿದ್ದಾರೆ. ಅದಕ್ಕೆ ಈಗ ಕ್ಲಾರಿಟಿಗಳನ್ನು ಕೊಡ್ಬೇಕಾಗತ್ತೆ ಅಲ್ಲಿನ ಪದಾಧಿಕಾರಿಗಳು. ಅದರ ಜೊತೆಗೆ ಈ ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಏನು ಮುಡುಗೋಲು ಹಾಕೊಂಡಿತ್ತು, ಅಪ್ಪೋಲು ಹಾಕೊಂಡಿರೋದನ್ನು ಕೂಡ ಎಷ್ಟು 78 ಲಕ್ಷ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಟಂತದ್ದು 2.25 ಲಕ್ಷ ಸೀಸ್ ಮಾಡ್ಕೊಂಡಿದ್ದು. ಇದನ್ನು ಹೊರತುಪಡಿಸಿ ಇವರು 2005ರಿಂದನೂ ಕೂಡ ಹೇಗೆ ಈ ಒಂದು ದೇಣಿಗೆ ಹಣವನ್ನ ಮತ್ತೆ ಅಲ್ಲಿ ಬಂದಂತ ಹಣವನ್ನ ಟ್ರಸ್ಟಿನ ದೇಣಿಗೆ ಹಣವನ್ನ ಲೂಟಿ ಮಾಡ್ತಾ ಬೇರೆ ಬೇರೆ ಕಡೆ ಅವ್ರಿಗೆ ಆಸ್ತಿ ಪಾಸ್ತಿಗಳನ್ನು ಕೂಡ ಮಾಡಿದ್ರು, ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಇದಕ್ಕೆ ಎಲ್ರಿಗೂ ಕೂಡ ಸಹಕಾರ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಗ್ನಿಸಬಲ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಸಹಕಾರ ಇಲ್ಲದೆ ಹೋದ್ರೆ ಈ ರೀತಿಯಲ್ಲಿ ನೀವು ಮೊದಲಿಗೆ ಒಂದು 2-3 ನೋಟ್ ತೆಗೆದುಕೊಂಡು ಹೋಗೋದು, ಒಂದು 10 ನೋಟನ್ನ ಒಟ್ಟಿಗೆ ತಗೊಂಡೋಗೋದು, ಈ ರೀತಿ ಮಾಡ್ತಾನೆ ದೊಡ್ಡ ಮಟ್ಟಕ್ಕೆ ಕೈ ಹಾಕಿದ್ದಾರೆ. ಯಾಕಂದ್ರೆ ಇವ್ರು ಯಾರಿಗೂ ಲೆಕ್ಕ ಕೊಡ್ತಾ ಇರ್ಲಿಲ್ಲ, ಲೆಕ್ಕ ಯಾರಿಗೆ ಕೊಡ್ತಾ ಇದ್ರು ಗೊತ್ತಿಲ್ಲ. ಈ ಎಲ್ಲವೂ ಇದ್ದಿದ್ರಿಂದ, ಯಾಕಂದ್ರೆ ಬಂದಂತಹ ಕುಂಭಮೇಳದಿಂದ ಶುರುವಾಗಿ ಇಲ್ಲಿ ತನಕ ಬಂದಂತ ರಾಮನ ಮೇಲೆ ನಂಬಿಕೆ ಇಟ್ಟು ಬಂದು ಅಲ್ಲಿ ದೇಣಿಗೆ ಕೊಟ್ಟಂತ ಭಕ್ತರೇನಿದ್ದಾರೆ, ಆ ಭಕ್ತರಿಗೆ ಇವರು ಯಾವ ರೀತಿಯಲ್ಲಿ ಭಕ್ತರು ಕೂಡ ಒಂದು ರಸೀಟ್ ಅನ್ನು ತೆಗೆದುಕೊಂಡು ಅಥವಾ ಲೆಕ್ಕ ಇಡುವಂತದ್ದು ಅಲ್ಲ, ದೊಡ್ಡ ಮಟ್ಟದ ವಸ್ತುಗಳನ್ನು, ದೊಡ್ಡ ಮಟ್ಟದ ಒಂದು ಆಭರಣಗಳನ್ನು ಕೊಟ್ಟಾಗ, ನೀವು ಹೇಳಿದಾಗೆ ಚಿನ್ನಲೇಪಿತವಾದಂತಹ ರಾಮಚರಿತ ಮಾನಸವನ್ನು ಕೊಟ್ಟಾಗ ಅದು ಕೂಡ ಸಾಕಷ್ಟು ಕಾಣೆಯಾಗಿದೆ, ಅದನ್ನು ಪ್ರದರ್ಶನ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಈಗ ಅದನ್ನ ತಗೊಂಡ್ಬಂದು ತೋರಿಸಿದ್ದಾರೆ. ಅದನ್ನ ಬಿಟ್ಟು 200 kgಕ್ಕೂ ಹೆಚ್ಚು ಬೆಳ್ಳಿಯ ಗಟ್ಟಿಗಳು, ಬೆಳ್ಳಿಯ ಇಟ್ಟಿಗೆಗಳು, ಈ ರೀತಿ ಕೊಟ್ಟಿರುವಂತವ್ರು ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇನೆ ದೇಣಿಗೆ ರೀತಿಯಲ್ಲಿ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಒಂದಷ್ಟು ಕಾಣೆಯಾಗಿದೆ, ಒಂದಷ್ಟು ಲೆಕ್ಕದಲ್ಲಿದೆ. ಈ ಎಲ್ಲ ಈಗ ಎಲ್ಲವೂ ಒಂದ್ ಕಡೆಯಿಂದ ಶೋಧ ಮಾಡ್ತಿದ್ದಾರೆ. ಅಂದ್ರೆ ನಂಬಿಕೆ ಇಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು ಕೊಟ್ಟಂತಹ ದೇಣಿಗೆ, ಅಲ್ಲಿ ಕೊಟ್ಟಂತಹ ಹುಲ್ಲಿಗೆ ಹಾಕಿದಂತ ಹಣ, ಈ ಎಲ್ಲವೂ ಕೂಡ ಈಗ ಅಲ್ಲಿದ್ದಂತ ಕಳ್ಳಕಾಕರ ಪಾಲಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವ್ರೆಲ್ರಿಗೂ ಕೂಡ ಯಾವ ರೀತಿ ಸಹಕಾರ ಕೊಡ್ಲಾಗ್ತಾ ಇತ್ತು ಅಲ್ಲಿನ ಮೇಲಿನ ಆಡಳಿತ ಮಂಡಳಿ ಅನ್ನುವಂಥದ್ದು ಈಗ ರಿವೀಲ್ ಆಗ್ಬೇಕಾಗಿದೆ. ಸಣ್ಣ ಪುಟ್ಟದವ್ರನ್ನ ಬಲಿ ಹಾಕಿದ್ರೆ ಯಾವುದೇ ಒಂದು ಪ್ರಯೋಜನ ಆಗೋದಿಲ್ಲ. ಇದಕ್ಕೆ ಮೇಲ್ಗಡೆ ಇರ್ತಕ್ಕಂಥವ್ರು ಸಹಕಾರ ಕೊಡದೆ ಈ ಮಟ್ಟಕ್ಕೆ ಒಂದು ಕಳ್ತನ ಆಗಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಹಲವಾರು ಜನ ಆರೋಪ ಮಾಡ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ನಾಪತ್ತೆ ಎಂಬ ದೂರು ಕೂಡ ದಾಖಲಾಗಿತ್ತು. ಇದೀಗ ಅದನ್ನ ಪ್ರದರ್ಶನವನ್ನ ಕೂಡ ಮಾಡಿ ಟ್ರಸ್ಟ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ.